ಹೊಟ್ಟೆ ಹಸ್ತೈತೆ ಹಂಗೇನೆ. ಉಂಬಾನ ಅಂತ ಹೋದ್ರೆ ಇಲ್ಲೊಡೆಯರು ಉಂಬಕ್ಕೆ ಇರ್ಸೇ ಇಲ್ಲ. ಇಬ್ರಾಳ ಇದ್ದಾರೆ, ಇಬ್ರಾಳು ಅಡುಗೆ ಮಾಡಕ್ಕೆ ಏನಾಗೈತಿ? ಎಲ್ಲ ನಾಳೆ ತೊಳೆದು ಗೊಬ್ಬರ ಹಾಕ್ಯವ್ರಲ್ಲ. ಅನ್ನ ಇಲ್ಲ, ಸಾರಿಲ್ಲ, ನಮ್ಮ ಮತ್ತುಂಡಿಲ್ವಲ್ಲ. ಇನ್ನಾನ ಅಡುಗೆ ಮಾಡಬೇಕು ಅಂಬೋದು ಸ್ವಲ್ಪನಾದ್ರೂ ಇವರಿಗೆ ಪರಿಜ್ಞಾನ ಬೇಡವೆ? ಏಯ್ ಕವಿತಾ, ಏಯ್ ಸುನಿ, ನೋಡು ಕೂತ್ಕೊಂಡವ್ರಿ ಇಬ್ಬರಾಳು. ಕರಿತಾನೇ ಇದ್ದೀನಿ, ಸುಮ್ಮನೆ ಕೂತ್ಕೊಂಡವ್ರೆ. ಏ ಸುನೀತಾ, ಕವಿತಾ ಬಾರ ಇಲ್ಲಿ. ಯಾಕೆ ಹೇಳು, ಯಾಕೆ ಬಡ್ಕೊಂತ ಇದೀಯಾ? ಅಲ್ಲ ಕಣೆ, ಅನ್ನನೂ ಇಲ್ಲ, ಸಾರೂ ಇಲ್ಲ, ಯಾತೂ ಇಲ್ಲ, ಎಲ್ಲ ತೊಳೆದು ಗೊಬ್ಬರ ಹಾಕಿದ್ರಲ್ಲ, ಯಾಕೆ? ನಾನಿನ್ನ ಉಂಡಿಲ್ಲ. ಬರ್ರಿ, ಯಾತನ ಒಂದಿಟ್ಟು ಅನ್ನ ಮಾಡಿ ಯಾತನ ಗೊಜ್ಜ ಪಜ್ಜ ಕ್ಯೂಸ್ಕೊಡು ಬರ್ರಿ. ನಾವು ಮಾಡಲ್ಲ ಕಣತೆ, ಮಾಡ್ಕೊಂಡು ತಿನ್ನೋಗಿ ಬೇಕಿದ್ರೆ. ನಾವು ಮಾಡಲ್ಲ. ನಾವು ಆಲೆ ಎಲ್ಲರೂ ಉಂಡ್ವಿ. ಉಂಡು ನಾವು ಆಲೆ ಎಲ್ಲ ತೊಳೆದಿಕ್ಕಿ ಇನ್ನೇನು ಮನಿಕ್ಯಮ್ಮಕ್ಕೆ ನಾವು ಎಲ್ಲನ ಹಾಸಿದ್ವಿ. ಇನ್ನೇನು ನಾವು ಮನಿಕ್ಯಬೇಕು, ನಿದ್ದು ಬರ್ತೈತೆ ನಮಗೆ. ನಾವು ಅಡುಗೆ ಮಾಡಲ್ಲ. ನಾನು ಇನ್ನೂ ಉಂಡಿಲ್ಲ. ನೀನು ಹಿಂಗೆ ಹೇಳ್ತೀಯ? ಅವಳನ್ನ ಕರಿ, ಕವಿತನ ಅವಳೇ ಮಾಡ್ಕೊಡ್ತಾಳೆ. ನೀನು ಮನಿಕೆ ಹೋಗಿ ನಿದ್ದು ಬಂದಿದ್ದೆ. ನಾನು ನಿನಗೆ ಬೇಸಾಕ್ನಿ ಅಂದ್ಕೊಂಡಿದ್ದೀಯ? ನಾನಂತೂ ಎಂಥ ಬರ್ದು ಬಂದ್ರೂ ನಾನು ನಿನಗೊಂದು ತುತ್ತು ನನ್ನ ಕೈಯಾಗ ಬೇಸಾಕಲ್ಲ. ಅಲ್ಲ, ಆ ಬಸ್ರೇನ್ಸ್ನ ನಾವು ಆಸೆ ಪಟ್ಟು ಒಬ್ಬಟ್ಟು ಮಾಡಿ ಒಬ್ಬಟ್ಟು ತಿಂಬಕ್ಕೆ ಕರ್ಕೊಂಬಂದ್ರೆ ಅವಳ ಕೈಯಾಗಲ ಒಬ್ಬಟ್ಟು ಕಿತ್ಕೊಂತೀಯಲ್ಲ. ನೀನು ಮೋಸ್ಟ್ಲಿ ನೀನು ಹೋಗ್ಬೇಕಿದ್ರೆ ಮಾಡ್ಕೊಂಡು ತಿನ್ನೋಗಿ ಹೋಗು, ಮಾಡ್ಕೊಂಡು ತಿನ್ನು. ಇನ್ಮೇಲಿಂದ ನಿನಗಿದೇ ಗತಿ. ಬಿಡು ಹೋಗ್ಲಿ ಅಂತ ಮಾಡಿರ್ತೀವಿ. ಅಲ್ಲೂ ಇಲ್ಲೂ ಹೋಗಿ ಸುತ್ತಾರ್ಕೊಂಡ್ ಬತ್ತೀಯ. ಬರೀ ಮನೆ ತಿರ್ಗಾಕ್ ಹೋಗ್ತೀಯ. 6 ಗಂಟೆಗೆ ಹೋದವಳು ರಾತ್ರಿ 10 ಗಂಟೆಗೆ ಬತ್ತೀಯ. ಅಂತಳಿಗೆ ನಾವು ಉಂಬಕ್ಕೆ ಇರಿಸ್ಬೇಕಂಬಂಥದ್ದು ಏನಿಲ್ಲ. ಹೋಗು, ಬೇಕಿದ್ರೇನೆ ಮಾಡ್ಕೊಂಡು ತಿನ್ನು. ನೀವು ಇಬ್ಬರಳು ಇಂಥರಾಗಿದ್ರ ಮತ್ತೆ ಅವ್ರ ಅಪ್ಪ ಎಮ್ಮೈ ಮಾತಾಡ್ಸಲ್ಲ, ಅವಳು ಮಾತಾಡ್ಸಲ್ಲ ಅಂತದ್ರಾಗ ಅವಳನ್ನ ಕರ್ಕೊಂಬಂದು ಒಬ್ಬಟ್ಟು ಮಾಡಿಕ್ಕ ಅಂತದ್ದೇನೇ ಬೇಕು? ಎಂದನ ನನ್ನ ಮಗ್ಳ ನಮ್ಮ ಕಡೆಗ್ಲಾರ ಯಾರನ ಬಂದಾಗ ಮಾಡಿಟ್ಟಿದ್ರಿ? ಒಬ್ರನ ನಮ್ಮ ಕಡೆಗ್ಲಾರ ಒಬ್ರು ಬಂದಾಗ ನೀವೊಂದು ಒಬ್ಬಟ್ಟು ಮಾಡಿದ್ರೆ ಒಂದು ಕೋಳಿ ತಂದು ಕೊಯ್ದಿದ್ರಿ? ಯಾತೂ ಇಲ್ಲ. ಅವಳನ್ನ ಕರ್ಕೊಂಬಂದು ಮಾತಾಡಿಸ್ತಿಲ್ದಾಳನ್ನ ಒಬ್ಬಟ್ಟು ಮಾಡಿಕ್ಕಿದ್ರಲ್ಲ. ಅವರೇನೇನು ಬೇರೆ ಯಾರು ಅಲ್ಲ, ನಿನ್ನ ತಮ್ಮನ ಮಗಳೇ ಅವಳು. ಇದ್ದೂರಾಗೆ ಇತ್ಕೊಂಡು ತಮ್ಮನ ಮಾತಾಡಿಸ್ದಂಗೆ ತಮ್ಮನ ಮೇಲೆ ಇಲ್ಲದ್ದೆಲ್ಲನ ಜಗಳ ಮಾಡಿಕೊಂಡು ಅವಳು ಪಾಪ ಪ್ರೆಗ್ನೆಂಟ್ ಇದ್ದಾಳೆ. ಅದಕ್ಕೇ ನಾವು ಬಿಡು ಹೋಗ್ಲಿ ಅಂತ ಹೇಳಿ ಇಬ್ಬರಳು ಮಾತಾಡ್ಕೊಂಡು ನಾವನ್ನ ಚೆನ್ನಾಗಿರೋಣ ಮತ್ತೆ ಹೋಗ್ಲಿಲ್ಲ ಅಂದ್ರೂ ಅಂತ ಹೇಳಿ ನಾವು ಒಬ್ಬಟ್ಟು ಮಾಡಿ ಕರ್ಕೊಂಬಂದ್ರೆ ನೀನು ಅವಳು ತಿಂತೀರ ಒಬ್ಬಟ್ಟು ಕಿತ್ಕೊಂಡಲ್ಲ. ನಮ್ಗೆ ಕರ್ಕೊಂಬಂದಿದ್ಕು ನಮಗೆ ಎಂಥ ಮರ್ಯಾದೆ ಆಯಿತು? ಅವಳು ಎಷ್ಟು ಬೇಜಾರಾಗಿರ್ಬೇಡ. ನಮಗೆ ಬೇಜಾರಾಯಿತು ನೀನು ಹಿಂಗೆ ಮಾಡಿದ್ಕೆ. ಅದಕ್ಕೆ ಮತ್ತೆ ನೀನು ಮಾಡಲ್ಲ ನಾವಿಬ್ಬಟ್ಟು. ಬೇಕಾದ್ರೆ ನಿಮ್ಮ ಮಕ್ಕಳನ್ನೇ ಕರ್ಸು, ನಿಮ್ಮ ಮಕ್ಳಿದ್ರಿಗೆ ಹೇಳ್ತೀವಿ. ಹಿಂಗೆ ಮಾಡೋದು ಸರಿನೇ ನಿಮ್ಮ ಅಮ್ಮಯ್ಯ ಅಂತ ಕೇಳ್ತೀವಿ. ತಡಿಯೇ, ನನ್ನ ಮಕ್ಕಳನ್ನೇ ಕರೆದು ಕೇಳ್ತೀನಿ. ಪಾಪ, ಹೇ ಪಾಪ ಬಾರ ಇಲ್ಲಿ. ಸುರೇಶ ಬಾರ ಇಲ್ಲಿ. ನೋಡಿ ಇವರಿಬ್ರು ನನಗೆ ಮುಂಬಕ್ಕಿರಿಸ್ದಂಗೆ ಎಲ್ಲ ಆಲೇನೆ ತೊಳೆದಿಕ್ಕೇವ್ರಿ. ಇರ್ಸೇ ಇಲ್ಲ. ಯಾಕೆ ಸುನೀತಾ, ಯಾಕೆ ಅಮ್ಮಗೆ ಊಟಕ್ಕೆ ಇರ್ಸಿಲ್ವಂತೆ? ಅಮ್ಮ ಇನ್ನೂ ಉಂಡಿಲ್ವಂತೆ, ಅಲ್ಲೆಲ್ಲ ತೊಳೆದಿಕ್ಕಿದ್ದೀರಾ? ಯಾಕೆ? ಇಲ್ಲ ಕಣ್ರಿ, ಇನ್ಮೇಲಿಂದ ನಿಮ್ಮ ಅಮ್ಮಗೆ ನಾವು ಅಡುಗೆ ಮಾಡಲ್ಲ. ನೀವೇನೇ ಹೇಳಿದ್ರು ನಾವು ಅಡುಗೆ ಮಾಡಲ್ಲ. ಬೇಕಾದ್ರೆ ನಮ್ಮ ತವ್ರ ಮನೆಗೆ ಹೋಗೋದಾದ್ರೆ ಹೋಗ್ತೀವಿ. ನಿಮ್ಮ ಅಮ್ಮನಿಗೂ ಸ್ವಲ್ಪನಾದ್ರೂ ಒಂದಿಷ್ಟು ಮನಸ್ಸು ಸರಿನೇ ಇಲ್ಲ ನಿಮ್ಮ ಅಮ್ಮನಿಗೆ. ಬಿಡು ಹೋಗ್ಲಿ, ಏನೋ ಮನಸ್ಸೇ ಇಲ್ಲ. ಅಲ್ಲ, ಅವ್ರ ತಮ್ಮ ಮಾತಾಡ್ಸಲ್ಲ ಅಂತ ಹೇಳಿ, ಅವ್ರ ಮನೆಗಳಾರೆಲ್ಲ ಮಾತಾಡ್ಸಲ್ಲ ಅಂತ ಹೇಳಿ ಅಲ್ಲ ನಮ್ಮ ಮನೆಗೆ ಬಂದಾರನ್ನ ಹಂಗೆ ಅವಮಾನ ಮಾಡೋದು ಸರಿನಾ? ನೀವೇ ಹೇಳ್ರಿ. ನಿಮ್ಮ ಅಮ್ಮನಿಗೆ ಹೆಂಗೆ ಅನ್ನಿಸ್ಬೇಡ? ಬಂದಿರೋರನ್ನ, ಅದು ಪ್ರೆಗ್ನೆಂಟ್ ಇದ್ದಾಳೆ ಅವಳು, ಇವಾಗ 7-8 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಅವಳು ಊಟ ಮಾಡ್ತಿರೋದು ಬಂದು ತೆಟ್ಟೆ ಕಿತ್ಕೊಂತೈತೆ ಅಂದರೆ ನಿಮ್ಮ ಅಮ್ಮನ ಮನಸ್ಸು ಎಂಥದ್ದಂತ ಅರ್ಥ ಮಾಡ್ಕೊಳ್ರಿ ನೀವೇನು. ಯಾಕಮ್ಮ, ಯಾಕೆ ನೀನು ಊಟ ಮಾಡೋ ತೆಟ್ಟೆ ಕಿತ್ಕೊಂಬಕ್ಕೆ ಹೋದೆ? ಅಲ್ಲ ಕಣ ಪಾಪ, ಅವಳು ಮಾತಾಡ್ಸಲ್ಲ, ಅವ್ರ ಅಮ್ಮಯ್ಯ ಮಾತಾಡ್ಸಲ್ಲ, ಅವ್ರ ಅಪ್ಪಯ್ಯ ಮಾತಾಡ್ಸಲ್ಲ. ನಮಗೆ ಬೆಲೆ ಇಲ್ದಾರನ್ನ ಕರ್ಕೊಂಬಂದು ಒಬ್ಬಟ್ಟು ಊಟ ಮಾಡಿಕ್ಕ ಅಂತದ್ದೇನೋ ಬೇಕು? ನಾನು ಕೇಳಿದ ನಿಜ. ಅಲ್ಲ ಕಣೆ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾತಾಡ್ಸಲ್ಲ, ಅವಳು ಮಾತಾಡ್ಸಲ್ಲ. ಬಂತಕ್ಕೆ ಹೋದ್ರೆ ನಮಗೆ ಎಂಥ ಮರ್ಯಾದೆ ಮಾಡ್ತಾರೆ. ಅವರು ಹೆಂಗೆ ನಮ್ಮನ್ನು ಇದು ಮಾಡ್ತಾರೆ ಎಂಬುದು ನಮಗೆ ಗೊತ್ತು. ಇವ್ರಿಗೇನೋ ಇವರು ಚೆನ್ನಾಗಿರ್ತೀವಿ ಅಂತ ಹೇಳಿ ಹೋಗ್ತಾರೆ ಎಲ್ಲರ ತಗೋನು. ನಮ್ಗೆ ಅದೇನು ಬೇಕಾಗಿಲ್ಲ, ನಾವು ಹಂಗೆ ಹೋಗಲ್ಲ. ಅಲ್ಲ ಕಣ್ರಿ, ಎಷ್ಟೇ ಇರಲಿ ಆ ಪ್ರೆಗ್ನೆಂಟ್ ಇದ್ದಾಳೆ. ನಾನು ಅವಳು ಊಟ ಮಾಡ್ತಿರೋ ತೆಟ್ಟೆ ಹೆಂಗೆ ಕಿತ್ಕೋಬೇಕು ಅನ್ನೋದು ಸ್ವಲ್ಪನಾದ್ರೂ ನಿಮ್ಮ ಅಮ್ಮಗೆ ಗೊತ್ತಾಗೋದು ಬೇಡವಾ? ಎಂಥ ಮನಸ್ಸು ನಿಮ್ಮ ಅಮ್ಮಂದು? ಅಲ್ಲ ಕಣಮ್ಮ, ಏನೇ ಇರಲಿ ಹೇಳು, ನಮ್ಮ ಮನೆಗೆ ಬಂದು ಯಾರನ್ನ ಊಟ ಮಾಡ್ತಾ ಇದ್ದಾರೆ ಅಂದಮೇಲೆ ಆ ತೆಟ್ಟೆ ಕಿತ್ಕೋಬಾರ್ದು ಕಣಮ್ಮ. ನೀನು ಮಾಡಿರೋದು ತಪ್ಪು. ಸುಮ್ಮನಿರ್ ಪಾಪ. ನಾವು ಸುಮ್ಮನಿದ್ದಷ್ಟು ಇನ್ನಾನ ನಮ್ಮನ್ನು ಸದ್ರೆ ತಕೊಂತಾರೆ. ಉಂಬಾಕ್ಬಿಟ್ರೆ ಇಲ್ಲಿ ಇನ್ನಾನ ಮಾಡಬಾರ್ದು ಮಾಡ್ತಾರೆ ಅಂತಾರಿಗೆಲ್ಲ. ಏನು ನಾವು ಉಂಬಾಕಿ ಕಳಿಸೋ ಅಂಥದ್ದು ಒಬ್ಬಟ್ಟು ಮಾಡಿ ಸುಮ್ಮನಿರು. ನನ್ನೇನು ಹೆಣ್ಮಗಳು ಅಂತ ಏನು ಕರ್ದು ಎಂದನೋ ನಿಮ್ಮ ಮಾಮೇನೇನೆಂದನೋ ಒಂದು ಸೀರೆ ಉಡ್ಸ್ಯವನಿ, ಕರ್ದೇನೋ ನನಗೊಂದು ಪಾಯಸ ಮಾಡಿಕ್ಕಿಲ್ಲಪ್ಪ ಅಂತದ್ರಾಗ ಅವಳ ಮಗಳನ್ನ ಕರೆದು ಒಬ್ಬಟ್ಟು ಮಾಡಿಕ್ಕ ಅಂಥದ್ದೇನು?
ಬಿಡತ್ಲಾಗ ಹೋಗ್ಲಿ, ಏನೋ ಮೈ ಮಿಸ್ಟೇಕ್ ಮಾಡೈತೆ, ಇನ್ನೇನು ಏನಾರ ಮಾಡಿಕೊಡ್ರಿ ಅತ್ಲಾಗೆ. ಹೋಗ್ಲಿ, ಉಂಡಿಲ್ವಂತೆ ಏನಾನ ಸ್ವಲ್ಪ ಅನ್ನ ಮಾಡಿ ಟೊಮಟೊ ಗೊಜ್ಜು ಏನಾನ ಮಾಡಿಕೊಡು. ನಾವು ಊಟ ಮಾಡ್ಬೇಕಂದ್ರೆ ಹಂಗೆ ಅಂದ್ಕೊಂಡ್ವಿ, ಅನ್ನ ಎಲ್ಲ ಖಾಲಿ ಆಯ್ತಲ್ಲ, ಅಮ್ಮ ಊಟ ಮಾಡ್ತೋ ಇಲ್ವೋ ಅಂತ, ಊಟ ಮಾಡೈತೆ ಅಂತಂದ್ರು. ಅದಕ್ಕೆ ನಾವು ಊಟ ಮಾಡಿದ್ವಿ, ಎಲ್ಲ ಎಲ್ಲ ಇಟ್ಕೊಂಡು ಊಟ ಮಾಡಿದೆ ನಾನು. ನೀನು ಊಟ ಮಾಡಿಲ್ಲ ಅಂಬದು ಗೊತ್ತಾಗಿದ್ರೆ ಇರಿಸ್ತಿದ್ದೆ ಕಣಮ್ಮ. ಏ ಬಾರೆ ಸುನೀತಾ, ಇವ್ರೇನು ಹೇಳ್ತಾರೆ? ಇಲ್ಲ ನೋಡ್ರಿ, ಬೇಕಿದ್ರೆ ನೀವು ಅಮ್ಮಂಗೆ ನೀವೇ ಮಾಡ್ಕೊಡ್ರಿ, ನಾವಂತೂ ಮಾಡಲ್ಲ. ನಾವಿಬ್ರು ತವ್ರ ಮನೆಗೆ ಹೋದ್ರೂ ಪರವಾಗಿಲ್ಲ. ಹೋಗ್ರೆ ಸಿಕ್ಕಿ. ತವ್ರ ಮನೆಗೆ ಹೋಗ್ತಾರಂತ, ತವ್ರ ಮನೆಗೆ ಹೋಗ್ರಿ. ಹೋಗಿ ಅಲ್ಲೆಲ್ಲ ಇದ್ದು ಯಾಕೆ ಬಿಟ್ಟು ಬಂದಿದ್ರಿ ಇಲ್ಲಿ ಗಂಡನ ಅಂತ ಹೇಳಿ ಎಲ್ಲ ಅಂತಾರಲ್ಲ, ಅವಾಗ ಗೊತ್ತಾಗುತ್ತೆ. ಹೋಗ್ರಿ. ಓಹೋ ಇಲ್ಲಡೋ, ಇವ್ರು ಮಾಡಿಕ್ಲಿಲ್ಲ ಅಂದ್ರೆ ಇಲ್ಲಿರೋದೇನು ಬೇಕಾಗಿಲ್ಲ, ಹೋಗ್ಲೇಳಿ ಇವ್ರು ತವ್ರ ಮನೆಗೆ. ಅಲ್ಲ ಕಣಮ್ಮ, ಇವ್ರಿಗೇನೆ ಮರ್ಯಾದೆ ಹೋದಂಗಾಗುತ್ತೆ. ನೀನು ಹಂಗೆ ಮಾಡಿರಿ, ಕರ್ಕೊಂಬಂದವ್ರೆ ಪ್ರೀತಿ ಪಟ್ಟು ಬಿಡು, ಏನೋ ಮಾಡಿಕ್ಯವ್ರೆ ಅಂತೇಳಿ ನಿನ್ನ ಪಾಡಿಗೆ ನೀನು ನೋಡಿ ನಿನಗೆ ಸಹಿಸ್ಕೊಂಬಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಅತ್ಲಾಗೆಲ್ಲ ಯಾರ ಮಂತಕನ ಹೋಗಿ ಕುಕ್ಕಬೇಕಾಯ್ತು ನೀನು. ಹುಂಬ ಅಂತ ತಟ್ಟೆ ಕಿತ್ಕೊಬಾರ್ದಾಯ್ತು ಕಣಮ್ಮ ನೀನು. ಪಾಪ ಸುಮ್ಮನಿರೋ. ನಿಮ್ಮ ಮಾಮ್ ನಮ್ಮನ್ನ ಎಷ್ಟು ಸದರ ತಗೊಂಡವನು ಗೊತ್ತೇ? ಅವನು ಅಂತಾನಲ್ಲ, ನಾನು ಮುಂದೆ ಹೋದ್ರೂ ಮಾತಾಡ್ಸಲ್ವಲ್ಲ, ಊರಾಗೆ ನನ್ನ ಎಷ್ಟು ಸದರ ತಗೊಂಡವ್ರಿ. ಮಂಜಮ್ಮ ನಿನ್ನ ತಮ್ಮ ಮುಂದೋದ್ರೂ ಮಾತಾಡ್ಸಲ್ವಲ್ಲೇ ಅಂತಾರೆ. ಅಕ್ಕಪಕ್ಕದವರೆಲ್ಲ ಸದರ ತಗೊಂಡವ್ರು, ನಾನು ಮಾತಾಡಿಸ್ತಿಲ್ಲದಕ್ಕೆ. ಅದಕ್ಕೇನೆ ಅಲ್ಲ ಮಾತಾಡ್ಸಲ್ವಲ್ಲ, ಏನು ಮಾಡಬಾರ್ದಂಥದ್ದೇನು ತಪ್ಪು ಮಾಡಿದ್ದೀವಿ ನಾವು ಅಮ್ಮಂಗೆ. ಅದಕ್ಕೆ ಮತ್ತೆ ಅಂತಾರನ್ನೆಲ್ಲ ಕರ್ದೇನು ನಾವು ಒಬ್ಬಟ್ಟು ಊಟ ಮಾಡೋ ಅಂಥದ್ದೇನಿಲ್ಲ. ಅದಕ್ಕೆ ನನಗೆ ಬೇಜಾರಾಯ್ತು ಅಂದು, ಯಾರು ಇಲ್ಲದ್ದು ಅವ್ರಿಗೆ ಯಾಕೆ ನಾವು ಮಾಡಿಕ್ಬೇಕು ಅಂತ. ಬಿಡ ಮತ್ತ ಏನು ಮಾಡೋಕ್ಕಾಗುತ್ತೆ, ನೀನೇ ಮಾತಾಡ್ಸ್ಕೊಂಡು ಚೆನ್ನಾಗಿರತ್ತೆ. ಸುಮ್ಮನೆ ನೀನೇ ಹೋಗಿ ಮಾತಾಡ್ಸು. ನಾನ್ಯಾಕೆ ಮಾತಾಡ್ಸಣ? ಬಂದು ಅವನೇ ಮಾತಾಡಿಸ್ಲೇಳು ಬೇಕಿದ್ರೆ. ನಾನಂತೂ ಮಾತಾಡ್ಸಲ್ಲ ಕಣಪ್ಪ. ನೋಡಿ ಇವ್ನು ಹೆಂಗೆ ಹೇಳ್ತಾನೆ. ನೀನೇ ಮಾತಾಡ್ಸು ಅಂತ ಹೇಳ್ತಾನೆ. ಅಯ್ಯಪ್ಪ, ನಾನೇ ಮುಂದಿದ್ರು ನನ್ನ ಅಷ್ಟೇ ಕಣಮ್ಮ, ಮಾತಾಡ್ಸಲ್ಲ ನಮ್ಮನ್ನು. ಇವರಿಬ್ರು ಹಂಗೆ ಮಾಡ್ತಾರೆ, ಸುಮ್ಕಿರು. ನಾನೆಲ್ಲ ಹೇಳ್ತೀನಿ. ನಮ್ಮ ಅಮ್ಮಗೆ ಬೆಲೆ ಇಲ್ಲ ಅಂದಮೇಲೆ ನೀವು ಯಾಕೆ ಕರ್ಕೊಂಬಂದಂಗೆಲ್ಲ ಮಾಡ್ತೀರಾ ಅಂತೇಳಿ ನಾನು ಹೇಳ್ತೀನಿ. ಸುಮ್ಮನಿರು ಇವರಿಬ್ರೊಳಗೂ. ಕಣ ಸುಡಿ, ಇಲ್ಲಿ ನೋಡಿಲಿ, ನಾನು ಹಿಂಗೆಲ್ಲಾನ ಓಡಾಡ್ತಿದ್ರು ಮುಂದೆ ನಾನು ಅದೇ ಬೇಕಲ್ಲ, ಅವ್ನು ಬರ್ತಾ ಇದ್ದಾನೆ ಅಂದರೆ ಮುಂದೆನೇ ಹೋಗ್ತೀನಿ, ಮಾತಾಡ್ಸೋದೇ ಇಲ್ಲ. ಸೋದಿನ ಮನೆ ಬಾಕ್ಲಕ್ಕೆ ಹೋಗಿ ನಾನು ಸುಮ್ಮನೆ ಬಂದಿದ್ದೀನಿ, ಮಾತಾಡ್ಸಲ್ಲ ಏನಿಲ್ಲ. ಅವ್ನ ಹಣೆ ಬರೋಕ್ಕೆಂದ ನಾನು ಸೀರೆ ತಂದು ಉಡ್ಸವನೇನೆ ಹೆಣ್ಮಕ್ಳು ಅಂತ ಕರೆದು. ಏನಿಲ್ಲ. ಯಾತೆ ಇಲ್ಲಪ್ಪ ಅಂತಾರೆ. ನೀನು ಕರ್ಕೊಂಬರೋದು ನಾನು ಅದಕ್ಕೆ ನಮ್ಮ ಸೂರಿನೇ ವಾಸಿ ಸರಿಯಾಗಿ ಬೈತಾನೆ. ಇವನು ಹಂಗೇನಿ. ನಮ್ಮ ಗಿರಿ ನೀನೇ ಹೋಗ್ಬೇಕು, ನೀನೇ ಮಾತಾಡಿಸ್ಬೇಕು ಅಮ್ಮ ಅಂತಾನೆ. ಬಿಡು, ನಾವು ಅವ್ರ ಮನೆ ಬಾಕ್ಲಕ್ಕೆ ಯಾಕೆ ಹೋಗೋದು? ಏನು ಮಾತಾಡ್ಸ್ಕೊಂಡು ಏನು ಹೋಗ್ಬೇಕಾಗಿಲ್ಲ. ಸುಮ್ಕಿರು, ನಾವು ದುಡಿತೀವಿ, ನಾವು ತಿಂತೀವಿ, ಏನು ಹೋಗೋದೇನು ಬೇಡ. ಸುಮ್ಕಿರಮ್ಮ, ಇವ್ರು ಹೇಳ್ತಾರೆ ಅಂತೇಳಿ ನೀನೇನು ಹೋಗ್ಬೇಡ, ಸುಮ್ಮನಿರು ಅಷ್ಟೇ. ನಾನು ಹೇಳ್ತೀನಿ ಬಾ, ಏನು ಟೊಮಟೊ ಗೊಜ್ಜು ಮಾಡಿ ಅನ್ನ ಮಾಡ್ಕೊಡ್ತೀನಿ ಬಾ, ಬಾ. ಅಲ್ಲ ಪಾಪ, ಇವ್ರನ್ನೇ ಬಗ್ಗಿಸ್ಬೇಕು. ಅವಳು ಶಾಂತಿ ಇಲ್ಲದ್ದು ಹೇಳ್ಕೊಡ್ತಾಳೆ. ಅವ್ರ ಮಂತಕ್ಕೆ ಹೋಗ್ತಾರೆ. ಇಲ್ಲೋಡು, ಯಾವಾಗ ನೀವು ಕೆಲ್ಸಕ್ಕೆ ಹೋದಾರು ಅವ್ರ ಮಂತಕ್ಕೆ ಹೋಗ್ತಾರೆ ಇಬ್ಬರಳು. ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ನನ್ನ ಮಗಳನ್ನಂತೂ ಕೊಡಲಿಲ್ಲ, ಇರೋರು ನನ್ನ ಸೆನಕ್ಕೆ ಇದು ಮಾಡೋಣ ಅಂತ ಹೇಳಿ, ನಿನ್ನ ನೋಡಿರೋ ಹಂಗೇನೆ ಸೆನಕ್ಕೆ ದುಡಿತಾನೆ ಅಂತ ಒಟ್ಟೂರಿ ಅವಳಿಗೆ. ಅದಕ್ಕೆ ಮತ್ತೆ ಇವ್ರನ್ನ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ಇವರಿಬ್ರು. ಏನು ಯಾವಾಗಲೂ ಅಲ್ಲಿ ಹೋಗೋದೆ, ಅವ್ರಿಗೆ ಹೇಳ್ಕೊಟ್ಟಿರೋದೆಲ್ಲನ. ನನ್ನ ಸಣ್ಣ ಮಗ ಒಂದಿಟ್ಟು ನನ್ನಂಗೆ ಅವ್ರ ಮಾಮನ್ನ ವಿರುದ್ಧ ಮಾಡ್ತಾನೆ. ಅಲ್ಲ, ಅವ್ರನ್ನ ಕರ್ಕೊಂಬಂದು ಒಬ್ಬಟ್ಟು ಮಾಡಿಕ್ಕ ಅಂಥದ್ದೇನು. ಅದಕ್ಕೆ ನಾನು ಕೈಗಳು ತಟ್ಟೆ ಕಿತ್ಕೊಂಡು ಮತ್ತು ನಾನು ಮಾತಾಡ್ಸಲ್ಲ ಹೆಣ್ಮಗಳು ಅಂತೇಳಿ ಎಂದನು ಕರೆಯಲ್ಲ ಅಂದಮೇಲೆ ಇವರಿಬ್ಬರು ನಾನು ಹಂಗೆ ಮಾಡಿದ್ದಕ್ಕೆ ಅಡುಗೆ ಮಾಡಿ ಉಂಡು ಎಲ್ಲ ತೊಳೆದಿಕ್ಕೇವ್ರಿ. ಉಂಬಕ್ಕೆ ಇರ್ಸೇ ಇಲ್ಲ ಇಬ್ಬರಳೂ. ಅದಕ್ಕೇ ನಾನು ಸರಿಯಾಗಿ ಗಲಾಟೆ ಮಾಡಿದೆ ನೋಡು. ಇವ್ರಿರ್ಬೇಕಿಲ್ಲ, ನಾನಿರ್ಬೇಕು ಮನೆಯಾಗಿ. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.